ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಜಾಗೃತ ಸಮಾಜ ನಿರ್ಮಾಣದಲ್ಲಿ ಪತ್ರಿಕೆಗಳ ಮಹತ್ವವನ್ನು ಸ್ಮರಿಸಿದೆ ಎಂದು ಹೇಳಿದರು. ಹಾರಕೂಡ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ಸಚಿವರುಗಳಾದ ರಹೀಂ ಖಾನ್, ಶರಣಪ್ರಕಾಶ್ ಪಾಟೀಲ್, ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್, ಜಿಲ್ಲಾಧ್ಯಕ್ಷರಾದ ಆನಂದ ದೇವಪ್ಪ, ಸಮ್ಮೇಳನದ ಪ್ರಧಾನ ಭಾಷಣಕಾರರು ಪತ್ರಿಕಾ ಸಂಪಾದಕರಾದ ವಿಶ್ವೇಶ್ವರ ಭಟ್, ಸಂಸದರಾದ ಸಾಗರ್ ಖಂಡ್ರೆ, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದ್ ಸೇರಿ ರಾಜ್ಯದ ಮೂಲೆ ಮೂಲೆಯಿಂದ ಪತ್ರಕರ್ತರ ಸಂಘದ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಒಳಗೊಂಡಿದ್ದರು. ಪಾತ್ರ ಏನು, ಅವರ ರೋಲ್ ಏನು, ಅವರ ಸ್ಥಾನಮಾನವೇನು, ಅವನು ಎಲ್ಲ ನಿಂತುಕೊಂಡಿದ್ದಾನೆ ಅಂತ ಇವತ್ತು ಪತ್ರಕರ್ತನಾದಂತ ಬಹುಶಃ ನಾವೆಲ್ಲರೂ ಕೂಡ ಕೇಳಿಕೊಳ್ಳೇಬೇಕಾದಂತ ಒಂದು ಬಹಳ ದೊಡ್ಡ ಒಂದು ಪ್ರಶ್ನೆ ಮತ್ತು ಒಂದು ದೊಡ್ಡ ಸವಾಲು ಇದು. ನೀವು ನನಗೆ ಯಾರಾದರೂ ಎದುರುಗಡೆಗೆ ಬರ್ತಾ ಇದ್ರೆ, ಪತ್ರಕರ್ತರು ಅಲ್ಲದೆ ಇದ್ದವರು ಯಾರಾದರೂ ಎದುರುಗಡೆ ಬರ್ತಾ ಇದ್ರೆ ಅವರೆಲ್ಲರೂ ಕೂಡ ನನಗೆ ವರದಿಗಾರರು ಅಂತ ಅನಿಸುತ್ತೆ. ನನಗೆ ಯಾರಾದರೂ ಎದುರುಗಡೆಗೆ ಬರ್ತಾ ಇದ್ರೆ ಎಲ್ಲರೂ ಕೂಡ ಒಂದು ಚಾನಲ್ ಅಂತ ಅನಿಸುತ್ತೆ. ಇವತ್ತು ಪ್ರತಿಯೊಬ್ಬರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ನನಗೆ ಏನು ಹೇಳಬೇಕು ಅನ್ನುವಂಥದ್ದಕ್ಕೆ ವೇದಿಕೆಯಾಗಿ ಇವತ್ತು ಎಲ್ಲ ವ್ಯಕ್ತಿಗಳಿಗೂ ಕೂಡ ಇವತ್ತು ಸಾಮಾಜಿಕ ಜಾಲತಾಣ ಇದೆ. ಮುಂಚೆ ಆಗಿದ್ರೆ ನಿಮಗೆ ಪತ್ರಿಕಾ ಗೋಷ್ಠಿಯನ್ನು ಕರೆದು ಎಲ್ಲವನ್ನು ಕೂಡ ಹೇಳಬೇಕಾಗಿತ್ತು. ಇವತ್ತು ನಾನು ಏನು ಹೇಳಬೇಕು, ನಾನು ಯಾವ ಅಜೆಂಡಾವನ್ನು ಸೆಟ್ ಮಾಡಬೇಕು ಅನ್ನುವಂಥದ್ದನ್ನ ಬೆಳಿಗ್ಗೆ ಎದ್ದು 8 ಗಂಟೆಗೆ ನಾನು ಒಂದು ಟ್ವೀಟ್ ಮಾಡ್ತೇನೆ. ಆ ಟ್ವೀಟ್ ಮಾಡುವುದರ ಮೂಲಕ ನಾನು ಆ ದಿವಸದ ಇಡೀ ಚರ್ಚೆಯನ್ನ ನಾನು ನಿಯಂತ್ರಿಸ್ತೇನೆ. ಒಬ್ಬ ರಾಜಕಾರಣಿ ತಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾನೋ ಅದನ್ನ ಫೇಸ್ಬುಕ್ ಲೈವ್ ನಲ್ಲಿ ಹೇಳ್ತಾನೆ, ಯೂಟ್ಯೂಬ್ ನಲ್ಲಿ ಹೇಳ್ತಾನೆ. ನಿಮಗೆ ಚೆನ್ನಾಗಿ ಗೊತ್ತಿರಲಿ, ನಮ್ಮ ದೇಶದ ಟಾಪ್ 25 ಯೂಟ್ಯೂಬರ್ಸ್ಗಳು ಏನಿದಾರಲ್ಲ, ಇವರು ಯಾರು ಕೂಡ ಪತ್ರಕರ್ತರಲ್ಲ. ನಿಮಗೆ ಗೊತ್ತಿರಬೇಕು ಅಂತ, ಟಾಪ್ 25 ಯೂಟ್ಯೂಬರ್ಸ್ ಯಾರು ಕೂಡ ಪತ್ರಕರ್ತರಲ್ಲ. ಟಾಪ್ 50 ಯೂಟ್ಯೂಬರ್ಸ್ ಯಾರು ಕೂಡ ಪತ್ರಕರ್ತರಲ್ಲ. ನಿಮಗೆ ಟಾಪ್ 100 ಅಲ್ಲಿ ಒಬ್ಬ ಪತ್ರಕರ್ತ ಸಿಗ್ತಾನೆ ಅಂತ ಯೂಟ್ಯೂಬರ್. ಅಂದ್ರೆ ನಿಮಗೆ ಯೂಟ್ಯೂಬರ್ ಅಂತ ನಾನು ಹೇಳುವಂಥದ್ದು ಒಂದು ತಿಂಗಳಿಗೆ 10 ಮಿಲಿಯನ್ ವ್ಯೂಸ್ ಇರುವಂತವರು, 10 ಮಿಲಿಯನ್ ವ್ಯೂಸ್ ಇರುವಂತಹ ಟಾಪ್ 100 ನಲ್ಲಿ ಕೇವಲ ಒಬ್ಬ ಪತ್ರಕರ್ತ ಇದ್ದಾನೆ. ಉಳಿದವರು ಎಲ್ಲರೂ ಕೂಡ ಪತ್ರಕರ್ತರಲ್ಲದೆ ಇದ್ದಂಥವ್ರು. ಅಂದರೆ ಇವತ್ತು ಸಾಮಾಜಿಕ ಜಾಲತಾಣವನ್ನ ಆಳ್ತಾ ಇರುವಂತವರು, ನಮ್ಮ ಅಭಿಪ್ರಾಯಗಳನ್ನು ರೂಪಿಸ್ತಾ ಇರುವಂತವರು, ಹೊಸ ವಿಷಯಗಳನ್ನು ಹೇಳ್ತಾ ಇರುವಂತವರು ಪತ್ರಕರ್ತರಲ್ಲ. ನಿಮಗೆ ಅತಿ ಹೆಚ್ಚು ಫೇಸ್ಬುಕ್ ನಲ್ಲಿ ಫಾಲೋವರ್ಸ್ ಇರುವಂತವರು ಇರುವಂತಹ ಮೊದಲ 25 ಜನ ಪತ್ರಕರ್ತರಲ್ಲ. ನಿಮಗೆ 4 ಜನ ಸಿಗ್ತಾರೆ ಟಾಪ್ 100 ಅಲ್ಲಿ ಫೇಸ್ಬುಕ್ ನಲ್ಲಿ ಇರುವಂತವರು. ಕನ್ನಡದಲ್ಲಿ ಯಾವ ಪತ್ರಕರ್ತನೂ ಕೂಡ ಟ್ವಿಟರ್ ನಲ್ಲಿ 100K ಹೆಚ್ಚು ಫಾಲೋವರ್ಸ್ ಅನ್ನು ಯಾರು ಕೂಡ ಹೊಂದಿಲ್ಲ. ಅದೇ 1 ಮಿಲಿಯನ್ಗಿಂತ ಜಾಸ್ತಿ ಫಾಲೋವರ್ಸ್ ಇರುವಂತಹ ಓದುಗ ಇದ್ದಾನೆ ಇವತ್ತು. ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ, ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಟ್ವಿಟರ್ನಲ್ಲಿ ಅಂತ. ಯಾರ ಸಂಖ್ಯೆಯೂ ಕೂಡ 10,000, 15,000, 20,000 ದಾಟಿದೆ. ಆದರೆ
ನಿಮಗೆ ಒಬ್ಬ ಸಾಮಾನ್ಯನಾದಂಥ ಒಬ್ಬ ವ್ಯಕ್ತಿ 10 ಮಿಲಿಯನ್ 2 ಮಿಲಿಯನ್ 100K 200K ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಅಂದರೆ ಇವತ್ತು ಅಭಿಪ್ರಾಯನ ರೂಪಿಸ್ತಾ ಇರುವಂಥವರು, ಸಮಾಜವನ್ನು ಬದಲಿಸ್ತಾ ಇರುವಂಥವರು, ಸಮಾಜಕ್ಕೆ ಹೊಸ ವಿಚಾರಗಳನ್ನು ಹೇಳ್ತಾ ಇರುವಂಥವರು, ಇವರು ಯಾರೂ ಕೂಡ ಪತ್ರಕರ್ತರಲ್ಲ. ಪತ್ರಕರ್ತ ತನಗೆ ಗೊತ್ತಿಲ್ಲದ ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದಾನೆ. ಪತ್ರಕರ್ತ ಇವತ್ತು ಬರೆದಿದ್ದನ್ನ ಓದುವವರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ನಾವು ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದೇವೆ ಅಂತ ನಮ್ಗೆ ಅನ್ಸುತ್ತೆ. ಎಲ್ಲರೂ ವೇಗದ ಹಿಂದೆ ಬಿದ್ದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ತಮ್ಮ ವಿಚಾರಗಳನ್ನು ಹೇಳಿಕೊಳ್ಳಲಿಕ್ಕೆ ಅವರದ್ದೇ ಆದಂತಹ ದಾರಿಯನ್ನ ಕಂಡುಕೊಂಡಿದ್ದಾರೆ ಇವತ್ತು. ಹಾಗಿದ್ರೆ ಪತ್ರಿಕೆಗಳಿಗೆ ಭವಿಷ್ಯ ಇದೆಯಾ? ಪತ್ರಕರ್ತನಿಗೆ ಭವಿಷ್ಯ ಇದೆಯಾ? ನಾನು ಈ ವಿಷಯದಲ್ಲಿ ಬಹಳ ಸಕಾರಾತ್ಮಕವಾದಂತಹ ಒಂದು ನಿಲುವನ್ನು ನಾನು ಹೊಂದಿದ್ದೇನೆ. ಇಷ್ಟಾಗಿಯೂ ಕೂಡ ಖಂಡಿತವಾಗಿಯೂ ಕೂಡ ಪತ್ರಿಕೆಗಳಿಗೆ, ಪತ್ರಕರ್ತನಿಗೆ ಯಾವತ್ತೂ ಕೂಡ ಒಂದು ಅಸ್ತಿತ್ವ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಅದನ್ನ ಯಾರು ಹೇಳಿ ನಮ್ಮ ಅಸ್ತಿತ್ವವನ್ನು ರೂಪಿಸುವಂಥವರಲ್ಲ. ಆ ಅಸ್ತಿತ್ವವನ್ನು ತೋರಿಸಿಕೊಳ್ಬೇಕಾದಂಥವರು, ಅದನ್ನು ಹೇಳಬೇಕಾದಂಥವರು, ಪ್ರಕಟಪಡಿಸಬೇಕಾದಂಥವರು ಪತ್ರಕರ್ತರೇ. ಇವತ್ತು ನಾವು ಒಂದು ದೀರ್ಘವಾದಂಥ ನಿಟ್ಟುಸಿರನ್ನು ಬಿಟ್ಟು ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾದಂಥ ಒಂದು ಪ್ರಸಂಗದಲ್ಲಿ ನಾವಿದ್ದೇವೆ. ನೀವು ಗಮನಿಸಿ, ಇವತ್ತು ಈ ಸಮ್ಮೇಳನದ ರಿಪೋರ್ಟ್ ಆಗದೇ ಇದ್ರೂ ಕೂಡ ನಾಳೆ ಜನರಿಗೆ ಈ ವಿಷಯ ಗೊತ್ತಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ನಿಮಗೆ ಆಶ್ಚರ್ಯ ಅನಿಸಬಹುದು, ಅತಿ ಹೆಚ್ಚು ಜನ ನೋಡುವಂತಹ ಒಂದು ಯೂಟ್ಯೂಬ್ ಚಾನಲ್ ಇದ್ರೆ ಮಂಗಳೂರಿನಲ್ಲಿ ಒಬ್ಬಳು ಮೀನನ್ನ ಮಾರಾಟ ಮಾಡ್ತಾಳೆ. ಸಾಯಂಕಾಲ 5 ಗಂಟೆಗೆ ಅವಳು ಮೀನನ್ನ ತಗೊಂಡು ಬಂದು ಮಾರುಕಟ್ಟೆಯಲ್ಲಿ ಇಡ್ತಾಳೆ. 5:30 ಹೊತ್ತಿಗೆ ಒಂದು ಲೈವ್ ಫೇಸ್ಬುಕ್ ನಲ್ಲಿ ಲೈವ್ ಬರ್ತಾಳೆ. ಅದೇ ಕೂಡ ಯೂಟ್ಯೂಬ್ ನಲ್ಲೂ ಕೂಡ ಬರುತ್ತೆ. ಕರೆಕ್ಟ್ ಅರ್ಧ ಗಂಟೆಯಲ್ಲಿ ಅವಳು ಹಿಡ್ಕೊಂಡು ಬಂದಂತಹ ಸುಮಾರು ಒಂದು 25-30 kg ಮೀನು ಮಾರಾಟ ಆಗ್ತದೆ. ಅವಳ ಯೂಟ್ಯೂಬ್ ಚಾನಲ್ ಅನ್ನ, ಫೇಸ್ಬುಕ್ ಅನ್ನ ನೋಡ್ಲಿಕ್ಕೆ ಅಂತ ಪ್ರತಿ ದಿವಸ ಕನಿಷ್ಠ 5 ರಿಂದ 8 ಲಕ್ಷ ಜನ ಅದನ್ನ ನೋಡ್ತಾರೆ. ಅಮೆರಿಕಲ್ಲಿದ್ದವರು ಕೂತ್ಕೊಂಡು ಅದನ್ನ ನೋಡ್ತಾರೆ. ಒಬ್ಬ ಪತ್ರಕರ್ತನಿಗೆ, ಒಬ್ಬ ಎಡಿಟರ್ಗೆ ಇಲ್ಲದೇ ಇರುವಷ್ಟು ವ್ಯೂವರ್ಶಿಪ್ ಆ ಲೇಡಿಗೆ ಇದೆ ಅಂತ ಗೊತ್ತು. ನನ್ನ ಆತ್ಮೀಯ ಸ್ನೇಹಿತರೆ, ನಮ್ಮ ವೃತ್ತಿಯನ್ನ ನಾವು ಅತ್ಯಂತ ಗಂಭೀರವಾಗಿ ಪರಾಮರ್ಶಿಸುವಂತ ಒಂದು ಕಾಲದಲ್ಲಿ ನಾವು ಇವತ್ತಿದ್ದೇವೆ. ಬಹುಶಃ ಹಾಗಂತೇಳಿ ಪತ್ರಕರ್ತರು ವೈಪೌಟ್ ಆಗ್ತಾರೆ ಅಂತ ನಾನು ಹೇಳಲ್ಲ. ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಒಂದು ಮೈಕ್ ಇದ್ದ ಹಾಗೆ ಅದು. ಆದರೆ ನಾವು ಅದಕ್ಕೆ ಧ್ವನಿ ಆಗಲೇಬೇಕು. ಇವತ್ತು ವೇಗ ಮತ್ತು ವಾಸ್ತವ, ವೇಗ ವರ್ಸಸ್ ವಾಸ್ತವದ ಮಧ್ಯದಲ್ಲಿ ನಾವು ಇವತ್ತಿದ್ದೇವೆ. ನಮಗೆ ಬೇಕಾಗಿರುವಂಥದ್ದು, ಎಲ್ಲರೂ ಕೂಡ ವೇಗದ ಹಿಂದೆ ಹೋದರೆ ರಿಯಲ್ ವಾಸ್ತವದ ಪತ್ರಕರ್ತನಾದಂಥವನು ವಾಸ್ತವದ ಹಿಂದೆ ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಇವತ್ತು ಅನೇಕ ಪ್ರಶ್ನೆಗಳಿಗೆ ನನ್ನ ಹತ್ರ ಕೂಡ ಉತ್ತರ ಇಲ್ಲ. ಬಹುಶಃ ಕಾಲವೇ ಅದಕ್ಕೆ ಉತ್ತರ. ಕರುನಾಡ ಕಿರಣ, ನಾಡು ನುಡಿ
ಸುದ್ದಿ ಸ್ವಾರಸ್ಯ.